ಒಬ್ಬೊಬ್ರ ಹತ್ರ 2 ಲಕ್ಷ 3 ಲಕ್ಷ ದುಡ್ಡನ್ನ ಇಸ್ಕೊಂಡು ಇವತ್ತು ಮಿನಿಮಮ್ 400 ಕೋಟಿ ಹಗರಣವನ್ನ ಮಾಡಿದೆ ಇದು ಗ್ರೂಪ್. ಇದು ಸರ್ ನೋಡಿ, ಇವಕ್ಕೆಲ್ಲ ಏನಾಗುತ್ತೆ ಅಂದ್ರೆ ಪ್ರಮೋಷನ್ಗಳೇ ಕಾರಣ. ನಮ್ಮಲ್ಲಿ ರಮೇಶ್ ಅರವಿಂದ್ ಆಗಿರ್ಬೋದು, ಆಮೇಲೆ ಸುದೀಪ್ ಆಗಿರ್ಬೋದು, ಈ ಆಂಕರ್ ಅನುಶ್ರೀ ಆಗಿರ್ಬೋದು, ಈ ಏನು ಬಿಗ್ ಬಾಸ್ ಆರ್ಟಿಸ್ಟ್ ಗಳಿದಾರಲ್ಲ ಎಲ್ಲರೂ ಸಹ ಪ್ರಮೋಷನ್ ಮಾಡಿದ್ದಾರೆ. ಎಲ್ಲರೂ ದುಡ್ಡು ಇಸ್ಕೊಂಡು ಪ್ರಮೋಷನ್ಗಳನ್ನ ಮಾಡ್ತಾರೆ. ಅವರನ್ನ ಸೆಲೆಬ್ರಿಟಿಗಳನ್ನ ನಂಬಿ ಕೆಲವೊಂದು ಜನ, ಸಾಮಾನ್ಯವಾದ ಜನ ತಗೊಂಡೋಗಿ ಈ ಕಂಪನಿಗಳು ಚೆನ್ನಾಗಿರ್ಬೋದು ಅಂತ ಇನ್ವೆಸ್ಟ್. ಇವತ್ತು ಬಡ ಮತ್ತು ಸಾಮಾನ್ಯ ಜನರು ಮನೆ ಹಾಳಾಗಿದೆ. ಇವತ್ತು ಯಾರು ಸೆಲೆಬ್ರಿಟಿಗಳು ಬರ್ತಾರ? ಈ ಕಂಪನಿಗಳ ಲೈಸೆನ್ಸ್ ಪ್ರಾಧಿಕಾರಗಳು ಏನು? ಸಾರ್ವಜನಿಕರಿಂದ ಈ ಮಟ್ಟಿಗೆ ಹಣಕಾಸುಗಳನ್ನು ಇಸ್ಕೊಂಡು ಒಂದು ಏರಿಯಾದಲ್ಲಿ 400-500 ಕೋಟಿ ದರೋಡೆಯನ್ನ ಮಾಡ್ತಾರೆ ಅಂದ್ರೆ ಇವ್ರಿಗೆ ಯಾರು ಅಧಿಕಾರವನ್ನ ಕೊಟ್ಟಿದ್ದಾರೆ? ಸಾರ್ವಜನಿಕರಿಗೆ ವಿನಂತಿ ಮಾಡುವಂಥದ್ದು, ಈ ತರ ಚೈನ್ ಲಿಂಕು, ಆಮೇಲೆ ಈ ಪಿರಮಿಡ್ ಸ್ಕೀಮು, MLM ಸಿಸ್ಟಮು, ಆಮೇಲೆ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಬರ್ತಾವಲ್ಲ, ಅದ್ಯಾವುದೋ RMP ಅಂತ ಬಂದ್ರು. ಜನಗಳೇ ನುಗ್ಗಿ ಆಫೀಸ್ಗಳಿಗೆ ಬೆಂಕಿ ಹಚ್ಚಿ ಧ್ವಂಸ ಮಾಡಿ ಓಡಿಸಿದ್ರು. ಇದೇನು ಹೊಸ ಕಂಪ್ನಿನ? ಇದು ನಮ್ಮ ಕರ್ನಾಟಕಕ್ಕಾಗಿರ್ಬೋದು, ಇಂಡಿಯಾಗಾಗಿರ್ಬೋದು, ಈ ತರ ನೂರಾರು ಕಂಪನಿಗಳು ಬರುತ್ತೆ, ಜನಗಳನ್ನ ವಂಚಿಸುತ್ತೆ, 100 ಕೋಟಿ ದುಡ್ಡುಗಳನ್ನ ಮಾಡ್ಕೊಳ್ತಾರೆ. ಇವತ್ತು ಬಂದು ಕೇಳುವಂತ ಸಂದರ್ಭಕ್ಕೆ ಬಂದಾಗ ಆಫೀಸ್ ಅನ್ನ ಕ್ಲೋಸ್ ಮಾಡ್ಕೊಂಡು ಓಡ್ಬಿಡ್ತಾರೆ. ಮಾಡಿ ಕರ್ನಾಟಕದ ಜನತೆ ಮತ್ತು ಸಾರ್ವಜನಿಕರು ಅಥವಾ ಗ್ರಾಹಕರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಇವತ್ತು ನಮ್ಮ ಮಾರ್ಕೆಟಲ್ಲಿ ಈ MLM ಅಂದರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಸಿಸ್ಟಮು ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಏನಿದೆ ಎಲ್ಲ ಒಂದು ಖಾಸಗಿ ಕಂಪನಿಗಳನ್ನ ಮಾಡ್ಕೊಂಡಿರ್ತಾರೆ ನೋಡಿ. ಇದು ನಮ್ಮ ಅಂದ್ರಳ್ಳಿ ಭಾಗದಲ್ಲಿ ಬರುತ್ತೆ. ಇದು ಯಾವುದೋ ಒಂದು ಬೋಗಸ್ ಕಂಪ್ನಿ ಡ್ರೀಮ್ ಡೀಲ್ ಗ್ರೂಪ್ಸ್. ಇವತ್ತು ಏನಾಗಿದೆ ಅಂದರೆ, ಇದಕ್ಕೆ ನಮ್ಮ ಫಿಲಮ್ ಆರ್ಟಿಸ್ಟ್ಗಳಾದ ವಿಜಯ್ ರಾಘವೇಂದ್ರ, ರಮೇಶ್ ಅರವಿಂದ್, ಆಂಕರ್ ಅನುಶ್ರೀ ಅವರು ನೇರವಾಗಿ ಪ್ರಮೋಷನ್ಗಳನ್ನು ಮಾಡಿಬಿಡ್ತಾರೆ. ಇವತ್ತು ನಮ್ಮ ಈ ಅಂದ್ರಳ್ಳಿ ಭಾಗದಲ್ಲಿ ಸುಮಾರು ಒಂದು 5,60,000ದಿಂದ ಅಪ್ರಾಕ್ಸಿಮೇಟ್ ಆಗಿ ಒಂದು 300-400 ಕೋಟಿ ಹಗರಣವನ್ನ ಮಾಡಿದ್ದಾರೆ ಇವರು. ಪಾಪ ಇವತ್ತು ಈ ಕಂಪನಿಗಳ ಮೇಲೆ ಇನ್ವೆಸ್ಟ್ ಅಂತ ಮಾಡಿರೋರು ಯಾರು? ಎಲ್ಲ ಪಾಪ ಕೂಲಿ ಕಾರ್ಮಿಕರುಗಳು, ಎಲ್ಲೋ ಪಾಪ ಇಂಡಸ್ಟ್ರಿಯಲಲ್ಲಿ ಕೆಲಸ ಮಾಡುವಂಥವ್ರು, ಎಲ್ಲೋ ಪಾಪ ಮನೆ ಕೆಲಸ ಮಾಡುವಂಥವ್ರು, ಪಾಪ ಹೆಣ್ಮಕ್ಳು, ಮನೆಯಲ್ಲಿ ಇರುವಂಥ ಹೆಣ್ಮಕ್ಳನ್ನ ಈ ಕಂಪನಿಗಳು ಇವತ್ತು ಟಾರ್ಗೆಟನ್ನು ಮಾಡ್ತಾರೆ. ಏನು ಇದು? ಯಾವುದೋ ಚೈನ್ ಲಿಂಕ್ ಸಿಸ್ಟಮ್ಗಳು ಅಥವಾ ಯಾವುದೋ ಡೈರೆಕ್ಟ್ ಸೆಲ್ಲಿಂಗು. ನೀವು ಒಬ್ಬರನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೂ ಲಾಭ ಬರುತ್ತೆ, ಇನ್ನಷ್ಟನ್ನ ಇನ್ವೆಸ್ಟ್ ಮಾಡಿದ್ರೆ ಈ ಇಂಟ್ರೊಡ್ಯೂಸ್ಗಳನ್ನು ಮಾಡಿದ್ರೆ ಮತ್ತಷ್ಟು ಲಾಭ. ಈ ಒಂದು ಲಾಭಾಂಶದ ಒಂದು ಆಸೆಯನ್ನು ತೋರಿಸಿ ಹೆಣ್ಣು ಮಕ್ಕಳನ್ನು ಬಲೆಗೆ ಬೀಳಿಸ್ಕೊಂಡು ಅವ್ರ ಮನೆಯನ್ನು ಸರ್ವನಾಶ ಮಾಡ್ತಿರುವಂಥ ಕಂಪನಿಗಳಲ್ಲಿ ಈ ಡ್ರೀಮ್ ಡೀಲ್ ಗ್ರೂಪು ಒಂದಿದಾಗಿದೆ. ಇದಕ್ಕೆ ಏನಾಗುತ್ತೆ ಅಂದರೆ, ಜನಗಳಿಗೆ ಸರ್ವೇ ಸಾಮಾನ್ಯವಾಗಿ ಇವತ್ತು ಏನಾಗಿದೆ ಸಮಾಜದಲ್ಲಿ, ಈ ಒಂದು ಸ್ವಲ್ಪ ಕೂಲಿ ಕಾರ್ಮಿಕರು ಇರ್ತಾರೆ, ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ. ಇವ್ರು ಏನಾಗುತ್ತೆ ಅಂದರೆ, ಸಾಮಾನ್ಯ ವರ್ಗದ ಕುಟುಂಬ ಮತ್ತು ಮಧ್ಯಮ ವರ್ಗದ ಕುಟುಂಬಗಳೇ ಟಾರ್ಗೆಟು, ಅದರಲ್ಲಿ ಹೆಣ್ಣು ಮಕ್ಕಳೇ ಟಾರ್ಗೆಟು. ಈ ನಮ್ಮ ಅಂದ್ರಳ್ಳಿ ಭಾಗದಲ್ಲಿ ಏನಾಗಿದೆ ಅಂದರೆ, ನಮ್ಮ ಈ ಅಂದ್ರಳ್ಳಿ ಎಲೆಕ್ಟ್ರಾನಿಕ್ಸ್ ಇವು ಎಂಟೈರ್ ಬೆಂಗಳೂರಲ್ಲಿ ಸುಮಾರು ಒಂದು 5,000-50,000 ಜನಗಳ ಹತ್ರ 2 ಲಕ್ಷ 3 ಲಕ್ಷ ದುಡ್ಡನ್ನು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ ಇವರು. ಇವತ್ತು ಯಾರು ಕೇಳೋದಕ್ಕೆ ಬಂದಂಥ ಸಂದರ್ಭದಲ್ಲಿ ನೋಡಿ, ಇವಾಗ ನಾವು ಒಂದು 10 ನಿಮಿಷ ಬರ್ತೀವಿ, ನಾವು ಏನು ಪಾಪ ನಮ್ಮ ಕಾರ್ಮಿಕರು, ನಮ್ಮ ಜನ ಏನು ಇನ್ವೆಸ್ಟ್ ಅಂತ ಮಾಡಿದ್ದಾರೆ, ದುಡ್ಡನ್ನ ಕೊಡಿ, ವಾಪಸ್ ದುಡ್ಡನ್ನ ಕೊಡಿ ಅಂತ ಬಂದರೆ ಕ್ಲೋಸ್ ಮಾಡ್ಕೊಂಡು ಓಡೋಗಿದ್ದಾರೆ ಅವರು. ಈ ಥರ ಸಂದರ್ಭಗಳಲ್ಲಿ ಜನಗಳು ಈ ಥರ ಬೋಗಸ್ ಕಂಪನಿಗಳ ಮೇಲೆ ಯಾರೂ ಸಹ ಇನ್ವೆಸ್ಟ್ಮೆಂಟನ್ನು ಮಾಡಬೇಡಿ. ನೋಡಿ, ನಮ್ಮಲ್ಲಿ ಏನು ಯಾರು ಇರೋರು ಕುಬೇರರು ಯಾರು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಪಾಪ ಬಡವರು, ಕೆಲ್ಸಕ್ಕೆ ಹೋಗೋರು, ಕೂಲಿ ಕಾರ್ಮಿಕರು ಎಲ್ಲ 2 ಲಕ್ಷ ಒಬ್ಬೊಬ್ರ ಹತ್ರ 2 ಲಕ್ಷ 3 ಲಕ್ಷ ದುಡ್ಡನ್ನು ಇಸ್ಕೊಂಡು ಇವತ್ತು ಮಿನಿಮಮ್ 400 ಕೋಟಿ ಹಗರಣವನ್ನ ಮಾಡಿದೆ ಇದು ಗ್ರೂಪ್. ಇದು ಎಲ್ಲಿ ಸಾರ್ವಜನಿಕರಿಗೆ ಈ ಥರ ನಮ್ಮ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಾಗಿರ್ಬೋದು, ಇದರ ಮೇಲೆ ಸುಮೋಟೋ FIR ಅನ್ನು ದಾಖಲಿಸಿ ಇಮ್ಮಿಡಿಯೇಟ್ ದಯಮಾಡಿ ಎನ್ಕ್ವೈರಿಯನ್ನು ಸ್ಟಾರ್ಟ್ ಮಾಡಿ. ಸಾಮಾನ್ಯ ಜನತೆಗೆ ಇವತ್ತು ಈ ಕಂಪನಿಗಳಿಂದ ತೊಂದರೆಗಳಾಗ್ತಿದೆ. ಈ ದುಡ್ಡನ್ನೆಲ್ಲ ವಾಪಸ್ ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಸರ್, ಸಾಕಷ್ಟು ಸಮಸ್ಯೆ ಏನು ಅಂತಂದರೆ, ಇವ್ರಿಗೆಲ್ಲ ಯಾರು ಮಾನ್ಯತೆ ಕೊಡ್ತಾರೆ ಅಂದರೆ, ಬಂದು ಇಷ್ಟೊಂದು 400-400 ಕೋಟಿ ಲೂಟಿ ಮಾಡ್ತಾರೆ ಅಂದರೆ ಇದಕ್ಕೆ ಯಾರು ತುಂಬ ಕೊಡ್ತಾರೆ ಅಂತ? ಸರ್ ನೋಡಿ, ಇವಕ್ಕೆಲ್ಲ ಏನಾಗುತ್ತೆ ಅಂದರೆ ಪ್ರಮೋಷನ್ಗಳೇ ಕಾರಣ. ನೋಡಿ, ಪಾಪ ಬಡ ಜನರಿಗಾಗಿರ್ಬೋದು, ಸಾಮಾನ್ಯ ಜನರಿಗಾಗಿರ್ಬೋದು, ಇದ್ರ ಬಗ್ಗೆ ಏನು ಮಾಹಿತಿ ಇರುತ್ತೆ? ಈಗ ನಮ್ಮಲ್ಲಿ ರಮೇಶ್ ಅರವಿಂದ್ ಆಗಿರ್ಬೋದು, ಆಮೇಲೆ ಸುದೀಪ್ ಆಗಿರ್ಬೋದು, ಈ ಆಂಕರ್ ಅನುಶ್ರೀ ಆಗಿರ್ಬೋದು, ಈ ಏನು ಬಿಗ್ ಬಾಸ್ ಆರ್ಟಿಸ್ಟ್ಗಳಿದಾರಲ್ಲ ಎಲ್ಲರೂ ಸಹ ಪ್ರಮೋಷನ್ ಮಾಡಿದ್ದಾರೆ. ಎಲ್ಲರೂ ದುಡ್ಡು ಇಸ್ಕೊಂಡು ಪ್ರಮೋಷನ್ಗಳನ್ನು ಮಾಡ್ತಾರೆ. ಅವರನ್ನು ಸೆಲೆಬ್ರಿಟಿಗಳನ್ನು ನಂಬಿ ಕೆಲವೊಂದು ಜನ, ಸಾಮಾನ್ಯವಾದ ಜನ ತಗೊಂಡೋಗಿ ಈ ಕಂಪ್ನಿಗಳು ಚೆನ್ನಾಗಿರ್ಬೋದು ಅಂತ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ.
ಇವತ್ತು ಬಡ ಮತ್ತು ಸಾಮಾನ್ಯ ಜನರ ಮನೆ ಹಾಳಾಗಿದೆ. ಇವತ್ತು ಯಾರು ಸೆಲೆಬ್ರಿಟಿಗಳು ಬರ್ತಾರಾ? ನಾನು ದಯಮಾಡಿ ಸೆಲೆಬ್ರಿಟಿಗಳಿಗೆ ಮತ್ತು ಪ್ರಮೋಷನ್ ಮಾಡೋರಿಗೆ ನಾನೊಂದು ಮಾಹಿತಿ ಕೊಡೋದು, ದಯಮಾಡಿ ಕಂಪನಿಗಳು ಲೈಸೆನ್ಸ್ ಪ್ರಕಾರವಾಗಿದೆಯಾ, ಇವ್ರಿಗೆ ಸಾರ್ವಜನಿಕರಿಂದ ಹಣಕಾಸನ್ನು ಈಸ್ಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ, ಈ ಕಂಪನಿಗಳ ಲೈಸೆನ್ಸ್ ಪ್ರಾಧಿಕಾರಗಳು ಏನು, ಸಾರ್ವಜನಿಕರಿಂದ ಈ ಮಟ್ಟಿಗೆ ಹಣಕಾಸುಗಳನ್ನು ಈಸ್ಕೊಂಡು ಒಂದು ಏರಿಯಾದಲ್ಲಿ 400-500 ಕೋಟಿ ದರೋಡೆಯನ್ನು ಮಾಡ್ತಾರೆ ಅಂದರೆ ಇವ್ರಿಗೆ ಯಾರು ಅಧಿಕಾರವನ್ನು ಕೊಟ್ಟಿರುವಂಥದ್ದು? ಇವತ್ತು ನೋಡಿ, ನಾವು ಸುಮ್ಮನೆ ನಮ್ಮ ಏರಿಯಾದಲ್ಲಿ ಸುಮಾರು ಒಂದು 50-60 ಕೋಟಿ ಕಲೆಕ್ಷನನ್ನು ಮಾಡಿದ್ದಾರೆ ಇಲ್ಲಿ ಸುತ್ತಮುತ್ತ. ಇಂಥ ಭಾಗಗಳು, ಇಂಥ ಡಿವಿಷನ್ಗಳು ಮೈಸೂರು, ತುಮಕೂರು, ಮಂಗಳೂರು, ಹುಬ್ಬಳ್ಳಿ, ಈ ಥರ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಇದೆ. ಈಗ ನಮ್ಮಲ್ಲೇ ಒಂದು 50 ಕೋಟಿ 100 ಕೋಟಿ ಕಲೆಕ್ಷನ್ ಆಗಿದೆ ಅಂದರೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ ಇವರು ಮನೆ ಹಾಳು ಮಾಡಿಲ್ಲ ಇವತ್ತು? ಹಾಗಾಗಿ ದಯಮಾಡಿ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡುವಂಥದ್ದು, ಈ ಥರ ಚೈನ್ ಲಿಂಕು, ಆಮೇಲೆ ಈ ಪಿರಮಿಡ್ ಸ್ಕೀಮು, MLM ಸಿಸ್ಟಮು, ಆಮೇಲೆ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಬರ್ತಾವಲ್ಲ, ಆಮೇಲೆ ದಯಮಾಡಿ ನಮ್ಮ ಮಾಧ್ಯಮ ಮಿತ್ರರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, ನೋಡಿ ಇದು ಯಾವುದೋ ಡೈರೆಕ್ಟ್ ಸೆಲ್ಲಿಂಗ್ ಇವತ್ತು ಬಂತ? ಇಡೀ 30-40 ವರ್ಷಗಳಿಂದ ಮಾರ್ಕೆಟಲ್ಲಿ ಏನಿದೆ ಅದು ಯಾವುದೋ RMP ಅಂತ ಬಂದರು, ಜನಗಳೇ ನುಗ್ಗಿ ಆಫೀಸ್ಗಳಿಗೆ ಬೆಂಕಿ ಹಚ್ಚಿ ಧ್ವಂಸ ಮಾಡಿ ಓಡಿಸಿದ್ರು. ಇದೇನು ಹೊಸ ಕಂಪ್ನಿನ ಇದು? ನಮ್ಮ ಕರ್ನಾಟಕಕ್ಕಾಗಿರ್ಬೋದು, ಇಂಡಿಯಾಗಾಗಿರ್ಬೋದು, ಈ ಥರ ನೂರಾರು ಕಂಪ್ನಿಗಳು ಬರುತ್ತೆ, ಜನಗಳನ್ನು ವಂಚಿಸುತ್ತೆ, 100 ಕೋಟಿ ದುಡ್ಡುಗಳನ್ನು ಮಾಡ್ಕೊಳ್ತಾರೆ. ಇವತ್ತು ಬಂದು ಕೇಳುವಂಥ ಸಂದರ್ಭಕ್ಕೆ ಬಂದಾಗ ಆಫೀಸನ್ನು ಕ್ಲೋಸ್ ಮಾಡಿಕೊಂಡು ಓಡ್ಬಿಡ್ತಾರೆ. ಇಂಥ ಸಂದರ್ಭ ನಾವೇನು ಮಾಡೋದು ಹೇಳಿ ಸಾಮಾನ್ಯ ಜನರು? ಅದಕ್ಕೆ ನಾನು ಮಾಹಿತಿ ಕೊಡುವಂಥದ್ದು, ದಯಮಾಡಿ ಇಂಥ ಕಂಪನಿಗಳ ಮೇಲೆ ಯಾರೂ ಸಹ ಇನ್ವೆಸ್ಟ್ಮೆಂಟನ್ನು ಮಾಡ್ಕೊಳ್ಕೋಬೇಡಿ. ಜೊತೆಗೆ ಕಾನೂನು ಅಡಿಯಲ್ಲಿ ಇರುವಂಥದ್ದು ಯಾವುದೇ ಕಾರಣಕ್ಕೂ ಬಹುಮಾನ ಅನ್ನೋದನ್ನ ಘೋಷಣೆ ಮಾಡುವಾಗಿಲ್ಲ. ಹೌದು ಹೌದು, ಅದನ್ನೇ ಒಂದು ಬಹುಮಾನ ಅನ್ನೋದ್ರಿಂದನೇ ಒಂದು ದೊಡ್ಡ ಸ್ಕ್ಯಾಮ್ ಮಾಡ್ತಾರೆ ಆ ಒಂದು ಹೆಸರಲ್ಲಿ. ಸರ್ ನೋಡಿ, ಡ್ರೀಮ್ ಡೀಲ್ ಕಂಪನಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲಲ್ಲಿ ಏನಾಗುತ್ತೆ, ಕಾನೂನಲ್ಲಿ ನಿಷಿದ್ಧ ಇದೆ. ಬಹುಮಾನಗಳನ್ನು ಕೊಡ್ತೀನಿ, 1:2ಗಳನ್ನು ಕೊಡ್ತೀನಿ, ಈಗ 1 ಲಕ್ಷ ಕೊಟ್ಟರೆ 2 ಲಕ್ಷ ಕೊಡ್ತೀನಿ ಅನ್ನೋ ಏನು ಬಹುಮಾನದ ಆಸೆಯನ್ನು ತೋರಿಸಿ ವಿಡಿಯೋಗಳನ್ನು ಮಾಡಿ ಜನಗಳಿಗೆ ಪ್ರಚೋದನೆಯನ್ನು ಉಂಟಾಕಿ ಈ ಥರ ಮಾಡಬಾರ್ದು ಅಂತ ಲಿಖಿತವಾದ ಕಾನೂನಿದೆ. ಆದ್ರೂ ಇವ್ರು ಏನು ಮಾಡ್ತಾರೆ, ಡ್ರೀಮ್ ಡೀಲ್ ಗ್ರೂಪ್ ಅಂತ ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಚೆಕ್ ಮಾಡಿ ತುಂಬ ದೊಡ್ಡದಾಗಿ ಬರ್ತದೆ. ಇವು ಏನು ಮಾಡ್ತವೆ, ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ಪ್ರಮೋಷನ್ ಮಾಡ್ತಾರೆ. ಏನಾಗುತ್ತೆ ಅಂದರೆ ಒಂದು 4 ಕಂತು 5 ಕಂತು ದುಡ್ಡನ್ನು ಕಟ್ಟಿರ್ತಾರೆ. ಒಂದು 5 ಕಂತು ದುಡ್ಡು ಒಂದು 50,000 60,000 ಕಟ್ಟಿರ್ತಾರೆ. ಬೇಕು ಅಂತಾನೆ ಯಾರಿಗೋ ಒಬ್ರಿಗೆ ಒಂದು ಮೊಬೈಲನ್ನು ಬಹುಮಾನ ಕೊಡುವಂಥದ್ದು. ಆಗ ಸುತ್ತಮುತ್ತ ಜನಗಳಿಗೆ ಏನಾಗುತ್ತೆ ಅಂದರೆ, ಈ ಕಂಪ್ನಿ ಒಂದು 40,000 ಕಟ್ಟಿದ್ರೆ ಒಂದು ಕಾರನ್ನು ಕೊಡ್ತಾರೆ, ಒಂದು 20,000 ಕಟ್ಬಿಟ್ರೆ ಒಂದು ಬೈಕನ್ನು ಕೊಡ್ತಾರೆ ಅಂತ ಆಸೆ ಬಂದಾಗ ಏನಾಗುತ್ತೆ, ಸುತ್ತಮುತ್ತ ಎಲ್ಲ ಜನಗಳನ್ನೆಲ್ಲ ಕರ್ಕೊಂಬಂದು ಪಾಪ ಜನ ಇನ್ವೆಸ್ಟ್ಮೆಂಟನ್ನು ಮಾಡಿಸ್ತಾರೆ. ಯಾವಾಗ ಒಂದು 100 ಕೋಟಿ 200 ಕೋಟಿ ಆಗುತ್ತೆ, ಇವತ್ತು ನೋಡಿ ಆಫೀಸ್ ಬಾಗ್ಲಾಕೋರು ನಾವು ಬಂದು ಕೂಡಲೇ ಓಡ್ಬಿಟ್ರು ಪಾಪ. ಇವತ್ತು ನೋಡಿ ಕಂಪ್ನಿಯವರೆಲ್ಲ ಏನಾಗುತ್ತೆ, ನಾವು ಬಂದೇಡ್ಕೆ ಕ್ಯಾಮ್ರಾಗಳು ನೋಡ್ತಾರೆ, ಓಡೋಗ್ಬಿಡ್ತಾರೆ. ಇದಕ್ಕೆ ಸಾರ್ವಜನಿಕರಿಗೆ ಉತ್ತರ ಕೊಡೋರು ಯಾರು? ಸರ್ ಹೇಗೆ ಸರ್ ಇದು ಕಡಿವಾಣ ಹಾಕೋದು ಹೇಗೆ ಸರ್? ಇದಕ್ಕೆ ದಯಮಾಡಿ ಗ್ರಾಹಕರು ಅಂದರೆ ನಮ್ಮ ಏನು ಜನತೆ ಇದೆ, ಜನತೆ ದಯಮಾಡಿ ಅರ್ಥವನ್ನು ಮಾಡ್ಕೊಳ್ಬೇಕು. ನೋಡಿ, ಅದ್ಯಾರೋ ರಮೇಶ್ ಅರವಿಂದ್, ನಾನು ಮೊನ್ನೆ ಯಾವುದೋ ಒಂದು ಇದು ಹೇಳಿದೆ, ಜಾರ್ ಕಂಪನಿ ಅಂತ ಮೊನ್ನೆ ಒಂದು ಬ್ಯಾನ್ ಆಯ್ತಲ್ಲ, ಸೇಮ್ ಈ ಬೋಗಸ್ ಕಂಪನಿಗಳಿಗೆಲ್ಲ ಯಾರು ಅಡ್ವರ್ಟೈಸ್ಮೆಂಟನ್ನು ಮಾಡ್ತಿದ್ದಾರೆ ಅಂದರೆ, ಸುದೀಪ್ ಅವರು, ರಮೇಶ್ ಅರವಿಂದ್ ಅವರು, ಯಾರೋ ಆ್ಯಂಕರ್ ಅನುಶ್ರೀ ಅವರು, ಈ ಬಿಗ್ ಬಾಸಲ್ಲಿ ಏನು ಸ್ವಲ್ಪ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ, ಅವರೆಲ್ಲರೂ ಈ ಥರ ಬೋಗಸ್ ಕಂಪ್ನಿಗಳಿಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಿರೋಂಥದ್ದು. ನ್ಯಾಯಬದ್ಧವಾಗಿ ನೀವು ವ್ಯವಸ್ಥೆಯಾಗಿ ಒಂದು ವ್ಯವಸ್ಥಿತವಾಗಿ ಬಿಸ್ನೆಸ್ ಮಾಡ್ತೀರ, ನಿಮಗೆ ಅಡ್ವರ್ಟೈಸ್ಮೆಂಟ್ ಯಾಕೆ ಬೇಕು? ಈ ಬೋಗಸ್ ಮಾಡ್ತಿರೋರೆಲ್ಲ ಈ ಏನೇನು TV ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇದೆ ಎಲ್ಲ ಈ ಬೋಗಸ್ ಕಂಪ್ನಿಗಳಿಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರೋದು. ಲಕ್ಷ ಕೋಟಿ ದುಡ್ಡನ್ನು ಈಸ್ಕೊಳ್ತಾರೆ, ಪ್ರಮೋಷನ್ ಮಾಡ್ತಾರೆ. ಜನ ಏನಂತ ಮನಸ್ಥಿತಿ ಬರುತ್ತೆ ಅಂದರೆ, ಇವರೆಲ್ಲ ದೊಡ್ಡವರೆಲ್ಲ ಸೆಲೆಬ್ರಿಟಿಗಳೆಲ್ಲ ಇಷ್ಟೊಂದು ಪ್ರಮೋಷನ್ ಮಾಡ್ತಾರೆ ಅಂದರೆ ಇದು ನ್ಯಾಯಬದ್ಧವಾಗಿದೆ ಅಂತ ಬಂದ್ಬಿಟ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ದಯಮಾಡಿ ಯಾವುದೇ ಆಗಿರ್ಬೋದು, ಈ ಥರ ಗೋಲ್ಡ್ ಸ್ಕೀಮ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಸ್ಕೀಮ್ ಆಗಿರ್ಬೋದು, ದಯಮಾಡಿ ಅದೇ ಬ್ರೋಚರ್ಸ್ ಇದೆ ನೋಡಿ, ಒಬ್ಬೊಬ್ಬರ ಹತ್ರ 2 ಲಕ್ಷ 3 ಲಕ್ಷ ಕಟ್ಟಿಸ್ಕೊಂಡಿದ್ದಾರೆ. ಇವತ್ತು ಕೇಳಕ್ಕೆ ಬಂದರೆ ಆಫೀಸ್ ಕ್ಲೋಸ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ಇವತ್ತು ನಮ್ಮ ಏರಿಯಾದಲ್ಲೇ 400 ಕೋಟಿ ಹಗರಣ ಮಾಡಿರೋದು ಇವರು. ಎಲ್ಲ ಪಾಪ ಮನೆಯಲ್ಲಿ ಹೆಣ್ಮಕ್ಳು ಏನು ಆಸೆ ಇರುತ್ತೆ ಅಂದರೆ, 1 ಲಕ್ಷ 2 ಲಕ್ಷ ಹಾಕಿದ್ರೆ 1 ಲಕ್ಷ ಎಕ್ಸ್ಟ್ರಾ ಕೊಡ್ತಾರೆ, 2 ಲಕ್ಷ ಕಟ್ಟಿದ್ರೆ 4 ಲಕ್ಷ ಕೊಡ್ತೀನಿ ಅಂತ ಆಸೆಯನ್ನು ಹುಟ್ಟಿಸ್ತಾರೆ ಇವರು. ಆ ಆಸೆಗೆ ಏನು ಮಾಡ್ತಾರೆ, ಹೆಣ್ಮಕ್ಳು ಪಾಪ ಮನೇಲಿರೋರು ಒಡವೆಗಳನ್ನು ಅಡಮಾನ ಮಾಡುವಂಥದ್ದು, ಮನೆಗಳನ್ನು ಅಡಮಾನ ಮಾಡಿ ತಗೊಬಂದು 10 ಲಕ್ಷ 15 ಲಕ್ಷ ದುಡ್ಡುಗಳನ್ನು ಕೊಟ್ಟಿದ್ದಾರೆ ಈ ಕಂಪ್ನಿಗಳಿಗೆ. ಇವೆಲ್ಲ ಇದ್ಯಾವುದೋ ನೋಡಿ, ಡ್ರೀಮ್ ಡೀಲ್ ಕಂಪನಿ ಸಂಪೂರ್ಣವಾಗಿ ಬೋಗಸ್ ಕಂಪ್ನಿಗಳು ಎಂಟೈರ್ ಕರ್ನಾಟಕದಲ್ಲಿದೆ. ದಯಮಾಡಿ ಯಾರೇ ಗ್ರಾಹಕರು, ಸಾರ್ವಜನಿಕರು ಇಂಥ ಕಂಪನಿಗಳನ್ನು ನಂಬಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಡಿ ಅನ್ನೋದು ನನ್ನ
ಸರ್ ಈಗ ಮೋಸ ಹೋಗಿರೋವಂಥವ್ರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಹೇಗೆ ಮಾಡ್ಬೋದು ಸರ್? ಸರ್ ನೋಡಿ, ಡ್ರೀಮ್ ಡೀಲ್ ಕಂಪ್ನಿ ಅಂತಿದೆಯಲ್ಲ, ಇದು ನಿಮ್ಮ ಕನಸನ್ನು ನಾಶ ಮಾಡುವಂಥ ಒಂದು ಬೋಗಸ್ ಕಂಪನಿ. ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇವತ್ತೇ ಒಂದು ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳುವಂಥದ್ದು ಏನು, ನೀವು ಇದು ಇಮ್ಮಿಡಿಯೇಟ್ ಈಗಲೇ ನೀವು ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಆ ಬ್ರ್ಯಾಂಚ್ ಹತ್ರ ಹೋಗಿ ಬೂಟಲ್ಲೂ ಹೊಡೆದು ದುಡ್ಡನ್ನು ವಾಪಸ್ ಇಸ್ಕೊಳ್ಳಿ. ಇವೆಲ್ಲ ಸಾರ್ವಜನಿಕರಿಗೆ ನಾನು ಹೇಳೋ ಕಾನೂನಲ್ಲಿ ಆಸ್ಪದನೇ ಇಲ್ಲ. ಈಗ ಗೋಲ್ಡ್ ಸ್ಕೀಮ್ ಮೇಲೆ ದುಡ್ಡು ಹಾಕ್ತಾರೆ, ಯಾವುದೋ ಆಭರಣ ಅಂಗಡಿಗಳು ನಾನು ಹೇಳ್ತಾನೆ ಇರ್ತೀನಿ, ಆಭರಣ ಅಂಗಡಿಗಳ ಮೇಲೆ ತಿಂಗಳ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅಕಸ್ಮಾತ್ ರಿಯಲ್ ಎಸ್ಟೇಟ್ ಸ್ಕೀಮ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಈಗ ಚೈನ್ ಲಿಂಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಈ ತಿಂಗಳ ಕಂತುಗಳನ್ನಾಗಿ ಕಟ್ಟಿಸ್ಕೊಳ್ಳೋದಕ್ಕೆ ಕಾನೂನಲ್ಲಿ ಯಾವುದೇ ಮಾನ್ಯತೆ ಇಲ್ಲ, ಯಾವ ಕಾನೂನು ಸಹ ಹೇಳಿಲ್ಲ. ಹಾಗಾಗಿ ನಾನು ಇಡೀ ಕರ್ನಾಟಕದ ಜನತೆಗೆ ಮನವಿ ಮಾಡುವಂಥದ್ದು, ತಿಂಗಳ ಸ್ಕೀಮ್ ಮಾಡುವಂಥದ್ದು ಕಾನೂನಲ್ಲಿ ಯಾವುದೇ ಆಸ್ಪದ ಇಲ್ಲ. ತಿಂಗಳ ಕಂತುಗಳನ್ನು ಕಟ್ಟೋದ್ರಲ್ಲಿ ನಾನು ನಿಮಗೆ ಮನವಿ ಮಾಡುವಂಥದ್ದು ಕಟ್ಟಬೇಡಿ. ಕಟ್ಕೊಂಡ್ರೆ ನಿಮ್ಮ ದುಡ್ಡಂತೂ ಪಂಗನಾಮ ಆಗೋದಂತೂ ಗ್ಯಾರಂಟಿ. ನೋಡಿ, ಈ ಥರ ಬೋಗಸ್ ಕಂಪ್ನಿಗಳು ಇಡೀ ಎಂಟೈರ್ ಕರ್ನಾಟಕದಲ್ಲಿ ಡ್ರೀಮ್ ಡೀಲ್ ಕಂಪನಿ ಒಂದು ಬೋಗಸ್ ಕಂಪನಿ. ದಯಮಾಡಿ ಇದರ ಮೇಲೆ ಯಾರೇ ಇನ್ವೆಸ್ಟ್ಮೆಂಟ್ ಮಾಡಿದರೂ ಸಹ ನೀವು ಈ ಹತ್ತಿರದ ಬ್ರ್ಯಾಂಚ್ ಹತ್ರ ಹೋಗಿ ನಿಮ್ಮ ದುಡ್ಡನ್ನು ಈ ಕೂಡಲೇ ವಾಪಸ್ ಇಸ್ಕೊಳ್ಳಿ. ಅಕಸ್ಮಾತ್ ಕೊಡಲ್ಲ, ರೌಡಿಸಮ್ ಅದು ಇದು ಮಾಡೋದಾದ್ರೆ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಪ್ರಕರಣವನ್ನು ದಾಖಲು ಮಾಡಿ ನಿಮ್ಮ ಹಣವನ್ನು ನೀವು ಫಸ್ಟ್ ವಾಪಸ್ ಇಸ್ಕೊಳ್ಳಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಥರ ಚೈನ್ ಲಿಂಕು, ಡೈರೆಕ್ಟ್ ಸೆಲ್ಲಿಂಗು, MLM ಬಿಸ್ನೆಸ್ ಮೇಲೆ ಯಾವುದೇ ಕಾರಣಕ್ಕೂ ಬಂಡವಾಳಗಳನ್ನು ಮತ್ತು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ ಸ್ನೇಹಿತರೆ.